ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮನೆ ಆಹಾರ. ಇವತ್ತು ನಾವು ರುಚಿಯಾಗಿ ಹೇಗೆ ಖಾರ ಪೊಂಗಲ್ನ ಮಾಡ್ಕೊಳ್ಳೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ನಾನಿಲ್ಲಿ ಕಾಫಿ ಕಪ್ನಲ್ಲಿ ಅಕ್ಕಿ ಹಾಗೂ ಹೆಸರುಬೇಳೆನ ತೆಗೆದಿಟ್ಕೊಂಡಿದ್ದೀನಿ. 2 ಹಸಿರು ಮೆಣಸಿನ್ಕಾಯಿ, 1 ಎಸಳು ಕರಿಬೇವಿನ ಸೊಪ್ಪು, 1 ಇಂಚು ಶುಂಠಿನ ಚೆನ್ನಾಗಿ ಹೆಚ್ಚಿ ಜಜ್ಜಿಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಕರಿಮೆಣಸು ಕಾಳುಗಳನ್ನ ತೊಗೊಂಡಿದ್ದೀನಿ, 1 ಚಮಚದಷ್ಟು, ಹಾಗೆ 1 ಚಮಚ ಜೀರಿಗೆ. ಇಲ್ಲಿ ಸಾಸಿವೆ ಅವಶ್ಯಕತೆ ಇಲ್ಲ, ನೀವು ಕೂಡ ಹಾಕ್ಕೊಳ್ಬೇಡಿ, ನಾನು ಸುಮ್ಮನೆ ಇಟ್ಕೊಂಡಿದ್ದೀನಿ. ಹಾಗೆ ಕಾಯಿ ಅಥವಾ ಕೊಬ್ಬರಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನಾನಿಲ್ಲಿ ಚಿಕ್ಕ ಕಪ್ಪಲ್ಲಿ ಅಕ್ಕಿನ ಮತ್ತು ಹೆಸರುಬೇಳೆನ ತೊಗೊಂಡಿದ್ದೀನಿ, ಯಾಕಂದರೆ ನಾನು ಬರೀ ಇಬ್ಬರಿಗಾಗೋಷ್ಟು ಮಾತ್ರ ಮಾಡ್ತಿದ್ದೀನಿ. ನಿಮ್ಮ ಅಳತೆ ಪ್ರಕಾರ ನೀವು ಅಕ್ಕಿನ ಹೆಸರುಬೇಳೆನ ಸಮ ಪ್ರಮಾಣದಲ್ಲಿ ಸೇರಿಸ್ಕೊಬೋದು. ಹಾಗೆ ಅಕ್ಕಿನ ಹೆಸರುಬೇಳೆನ 2 ಸಲ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಬೇಕು. ಅದಾದ ನಂತರ ನಾವು ಇದನ್ನು ಕುಕ್ಕರ್ಗೆ ಹಾಕ್ಬಿಟ್ಟು 1 ಚಮಚ ತುಪ್ಪದಲ್ಲಿ ನೀಟಾಗಿ ಸಿಮ್ಮಲ್ಲಿ ಕುಕ್ಕರ್ನ ಇಟ್ಬಿಟ್ಟು ಬಾಡಿಸ್ಕೊಬೇಕು. ಇದರಿಂದ ಪೊಂಗಲ್ಗೆ ರುಚಿನೂ ಹೆಚ್ಚಾಗುತ್ತೆ, ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನಾನು ತೊಗೊಂಡಿರೋ 2 ಕಪ್ಗೆ 6 ಕಪ್ಪಿನ ಹಾಗೆ ನೀರು ಸೇರಿಸ್ಕೊಬೇಕು. ಚೆನ್ನಾಗಿ ಈ ನೀರಿನಲ್ಲಿ ಹದವಾಗಿ ಅಕ್ಕಿ ಮತ್ತು ಬೇಳೆ ಸರಿಯಾದ ಪ್ರಮಾಣದಲ್ಲಿ ಬೆಂದ್ಕೊಬೇಕು. ಇದಕ್ಕೆ ನಾವು 1 ಚಿಟಿಕೆಯಷ್ಟು ಅರಿಶಿನ, ಹಾಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಪೊಂಗಲ್ನಲ್ಲಿ ಜೀರಿಗೆ, ಕಾಳುಮೆಣಸು, ಶುಂಠಿ ಈ ಥರ ವಸ್ತುಗಳಿರೋದ್ರಿಂದ ಡೈಜೆಷನ್ಗೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಒಂದೊಳ್ಳೆ ಮಿಕ್ಸ್ ಕೊಟ್ಟು ಕುಕ್ಕರ್ ಲಿಡ್ನ ನಾನಿಲ್ಲಿ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ 3 ಸೀಟಿ ಬರೋ ತನಕ ಕೂಗಿಸ್ಕೋಬೇಕು. ಈಗ ಒಂದು ಪ್ಯಾನ್ಗೆ 2 ಸ್ಪೂನ್ ಎಣ್ಣೆ ಹಾಕೋಬೇಕು. ಹಾಗೆ ಅದ್ರ ಜೊತೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊತಿದ್ದೀನಿ. ನಾವಿಲ್ಲಿ 1 ಸ್ಪೂನ್ ಜೀರಿಗೆ, ಕಾಳುಮೆಣಸು, ಹಾಗೆ 8ರಿಂದ 10 ಕ್ಯಾಶ್ಯೂ, ಹಾಗೆ 2 ಸ್ಲಿಟ್ ಮಾಡ್ಕೊಂಡಿರೋ ಗ್ರೀನ್ ಚಿಲ್ಲಿನ ಹಾಕಿ ಚೆನ್ನಾಗಿ ಕೈ ಆಡಿಸ್ಕೊತಿದ್ದೀವಿ. ಕಾಳುಮೆಣಸು ಬಾಯಿಗೆ ಸಿಗುತ್ತೆ, ಇಷ್ಟ ಆಗಲ್ಲ ಅನ್ನೋರು ಇಲ್ಲಿ ನೀವು ಪೆಪ್ಪರ್ ಪೌಡರ್ ಕೂಡ ಯೂಸ್ ಮಾಡ್ಕೊಬೋದು. ಹಾಗೆ ನಾವು ಜಜ್ಜಿಟ್ಕೊಂಡಿರೋ ಶುಂಠಿನ ಸಹ ಆ್ಯಡ್ ಮಾಡ್ಕೊಬೇಕು. ಸ್ಟವ್ನ ನೀವು ಸಿಮ್ಮಲ್ಲೇ ಇಟ್ಕೊಂಡು ಒಗ್ಗರಣೆನ ನೀಟಾಗಿ ಫ್ರೈ ಮಾಡ್ಕೊಬೋದು. ಇದಕ್ಕೆ ನಾವಿವಾಗ 1 ಸ್ಪೂನ್ ಕೊಬ್ಬರಿ ಅಥವಾ ಕಾಯಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋದನ್ನ ಹಾಕ್ಕೊಳ್ತಾ ಇದ್ದೀವಿ. ಇದಕ್ಕೆ ಚೆನ್ನಾಗಿ ಕೈ ಆಡಿಸ್ತಾ ಕೊನೆಯದಾಗಿ ನಾವು ಇಟ್ಕೊಂಡಿರೋ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ಬೇಕು. ಇದರಿಂದ ಫ್ಲೇವರ್ ಕೂಡ ಹೆಚ್ಚಾಗುತ್ತೆ. ತಟ್ಟಂತ ಅರ್ಧ ಗಂಟೆಲಾಗೋ ನಮ್ಮಮ್ಮ ಹೇಳ್ಕೊಟ್ಟಿರೋ ಒನ್ ಆಫ್ ದ ರೆಸಿಪಿ ಅಂದರೆ ಇದೇನೆ. ಮಾಡಿದಾಗಲೆಲ್ಲ ಬೇಗನೆ ಖಾಲಿ ಆಗುತ್ತೆ. ಇದಕ್ಕೆ ನಾನು 1-2 ಚಿಟಿಕೆಯಷ್ಟು ಹಿಂಗನ್ನ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇದರಿಂದ ಘಮನೂ ಚೆನ್ನಾಗಿರುತ್ತೆ, ಟೇಸ್ಟು ಎನ್ಹ್ಯಾನ್ಸ್ ಆಗುತ್ತೆ. ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು. ಇಷ್ಟರಲ್ಲೇ ನಾವು ವಿಜಿಲ್ ಹೊಡೆಸ್ಕೊಂಡಿರೋ ಅನ್ನ ಹಾಗೂ ಬೇಳೆ ಬೆಂದ್ಕೊಂಡಿರುತ್ತೆ. ಇದನ್ನು ಒಂದು ಸಲ ಚೆಕ್ ಮಾಡಿ ನೋಡ್ಕೊಬೇಕು. ಅನ್ನ ಹಾಗೂ ಬೇಳೆ ಸರಿ ಪ್ರಮಾಣದಲ್ಲಿ ಬೆಂದಿದ್ರೆ ಸರಿ. ಹಾಗೆ ನೀರು ಬೇಕು ಅಂದ್ರೂ ನೀವು ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಬೋದು. ಇಫ್ ನಾಟ್, ಇದು ಸರಿಯಾಗಿ ಬೆಂದ್ಕೊಂಡಿಲ್ಲ ಅಂತಂದರೆ ನೀವು ಇನ್ನೊಂದು ವಿಷಲ್ ಕೂಡ ಹೊಡೆಸ್ಕೊಬೋದು. ನನಗಿಲ್ಲಿ 3 ವಿಷಲ್ಗೆ ತುಂಬ ಚೆನ್ನಾಗಿ ಬೆಂದ್ಕೊಂಡಿತ್ತು. ಹಾಗೆ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಸ್ವಲ್ಪ ನೀರನ್ನ ಬಳಸಿದೆ. ಹಾಗೆ ನಾವು ಮಾಡ್ಕೊಂಡಿರೋ ಒಗ್ಗರಣೆನ ಅದೇ ಪಾತ್ರೆಗೆ ಹಾಕಿಬಿಟ್ಟು ನೀಟಾಗಿ 1-2 ಸಲ ಕೈ ಆಡಬೇಕು. ನಾವು ಮೊದಲಿಗೆ 1 ಚಮಚ ಉಪ್ಪು ಹಾಕ್ಕೊಂಡಿರೋದ್ರಿಂದ ಇವಾಗ ಉಪ್ಪು ಅವಶ್ಯಕತೆ ಇದೆ ಅಂದರೆ ಮಾತ್ರ ಸೇರಿಸ್ಕೊಳ್ಳೋದು ಉತ್ತಮ. ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಬೇಕು. ಇದೆಲ್ಲ ಆದಮೇಲೆ ಒಂದೊಳ್ಳೆ ಮಿಕ್ಸ್ ಕೊಟ್ಟರೆ ನಮಗೆ ಬಿಸಿ ಬಿಸಿಯಾಗಿರೋ ರುಚಿಕರವಾಗಿರೋ ಪೊಂಗಲ್ ರೆಡಿಯಾಗಿರುತ್ತೆ. ರೆಡಿಯಾದ 10 ನಿಮಿಷಕ್ಕೆ ಖಾಲಿಯಾಗೋ ಬ್ರೇಕ್ಫಾಸ್ಟ್ ಅಂದರೆ ನಮ್ಮ ಮನೇಲಿ ಪೊಂಗಲ್. ಬಿಸಿ ಬಿಸಿಯಾಗಿ ಚಟ್ನಿ ಜೊತೆ, ಮೊಸರು ಬಜ್ಜಿ ಜೊತೆ ತಿನ್ಕೊಳ್ಳೋದಂದರೆ ಎಲ್ರಿಗೂ ಇಷ್ಟ. ಇದಕ್ಕೆ 1 ಸ್ಪೂನ್ನಷ್ಟು ಲಿಂಬೆ ರಸನ ಆ್ಯಡ್ ಮಾಡಿಕೊಂಡು ಒಗ್ಗರಣೆ ಹಾಕಿದ್ಮೇಲೆ ಇದನ್ನ ಜಾಸ್ತಿಯಾಗಿ ಬೇಯಿಸೋ ಅವಶ್ಯಕತೆ ಏನಿರಲ್ಲ. 2-3 ನಿಮಿಷ ಹಾಗೆ ಬೇಯಿಸಿದ್ರೆ ಸಾಕಾಗುತ್ತೆ. ಇಲ್ಲಿಗೆ ನಿಮ್ಮ ರುಚಿಯಾದ ಪೊಂಗಲ್ ಸವಿಯೋದಕ್ಕೆ ಸಿದ್ಧ. ಕೊನೆಯದಾಗಿ ಬೇಕು ಅನಿಸಿದರೆ ನೀವು ಇನ್ನೂ 1 ಸ್ಪೂನ್ ತುಪ್ಪನ ಆ್ಯಡ್ ಮಾಡ್ಕೊಬೋದು. ಸರ್ವಿಂಗ್ ಬೌಲ್ಗೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ. ಬಿಸಿ ಬಿಸಿಯಾಗಿ ಸರ್ವ್ ಮಾಡಿದ ಕೂಡಲೇ ಖಾಲಿ ಆಗುವಂಥ ತಿಂಡಿ ಅಂದರೆ ಅದು ಪೊಂಗಲ್ ಮಾತ್ರನೇ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಹಾಗೂ ಶೇರ್ ಮಾಡಿ. ಮತ್ತು ಇನ್ನಷ್ಟು ಇದೇ ಥರ ಈಸಿ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಹಾಗೂ ಇನ್ಯಾವುದಾದ್ರೂ ಹೊಸ ರೆಸಿಪಿ ಬೇಕಿದ್ದಲ್ಲಿ ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.